ನೋಡ್ರಿ, ಈ ಕ್ರೈಸ್ ವಸತಿ ಶಾಲೆಗೆ ಯಾರೆಲ್ಲ ತಯಾರಿ ಮಾಡತ್ತಿರಲ್ಲ, ಈ ಪರೀಕ್ಷೆ ಹೋಗಿ ಬರದಾದ್ಮೇಲೆ ಆಗುವಂಥ ಏನು ಕಷ್ಟ, ನೋವು, ನಲಿವುಗಳು ತಯಾರಿ ಆಗುವಾಗನ ಆಗತ್ತವ. ಇದ್ರ ಬಗ್ಗೆ ಸ್ವಲ್ಪ ನಮಗೆ ಧೈರ್ಯ ಕೊಡ್ರಿ, ಸಲಹೆ ಕೊಡ್ರಿ ಅಂತಂದು ಭಾಳ ಜನ ಕೇಳಿದ್ರಿ. ಈಗ ವಸತಿ ಶಾಲೆಗೆ ಏನು ನೋಟಿಫಿಕೇಶನ್ ಆಗೈತಿ, ಕೆಇದವ್ರು ಮಾಡತ್ತಾರಲ್ಲ, ಕೆಇದು ಪ್ರಶ್ನೆ ಪತ್ರಿಕೆ ಅಷ್ಟು ಸುಲಭ ಇರೋಲ್ಲ. ಜಿ ಕೆ ಪೇಪರ್ ಹೆಂಗೆ ಕವರ್ ಮಾಡ್ಬೇಕ್ರಿ, ಮತ್ತು ಸ್ಪೆಸಿಫಿಕ್ ಪೇಪರ್ ಹೆಂಗೆ ಕವರ್ ಮಾಡ್ಬೇಕು, ಎರಡೂ ಪೇಪರ್ ನಮ್ಮ ಕಡೆಯಿಂದ ಸಾಧ್ಯ ಆಗುತ್ತಾ ಅಂತೆಲ್ಲ ಭಾಳ ಜನ ಕೇಳತ್ತೀರಿ. ಈಗ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ 100ಕ್ಕೆ 100ರಷ್ಟು ನಾನು ಓದಿ ಎಕ್ಸಾಮ್ ಬರಿತೀನಿ ಅಂತಂದು ಇಲ್ಲಿ ಯಾರಿಗೂ ಆಗಂಗಿಲ್ಲ. ಸುಲ ನಮ್ಮಷ್ಟಕ್ಕೆ ನಾವೇನು ಮಾಡ್ತೀವಿ, ವಿಚಾರ ಮಾಡಿ 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 ಚಿಂತೆ ಮಾಡ್ತೀವಿ, ಮತ್ತು ಅದು ನಮಗೆ ತಲೆನೋವು ಆಕ್ಕೈತಿ. ಅದನ್ನು ತಲೆಯಿಂದ ತೆಗೆದು ಹಾಕ್ಬಿಡ್ರಿ. ನೋಡ್ರಿ, ನನ್ಗೆ ಯಾರೆಲ್ಲ ಕೇಳ್ಯಾರ ಅಥವಾ ನಾನು ಎಲ್ಲ ಏನು ಚರ್ಚೆ ಮಾಡ್ತಾನಿಲ್ಲ, ಅವರು ಏನು ಹೇಳತ್ತಾರಂದ್ರೆ, ಸರ್ ಇದು ಜಿ ಕೆ ಪೇಪರ್ 1 ಒಳಗಡೆ ಕಂಪ್ಲೀಟ್ ಜಿ ಕೆ ಇದೆ, ಎಲ್ಲಾನು ಇಷ್ಟು ಓದೋಕ್ಕಾಗುತ್ತಾ ನಮ್ಮ ಕಡೆ ಅಂತೆಲ್ಲ ಕೇಳತ್ತಾರ. ಪ್ರತಿಯೊಬ್ಬರಿಗೂ ಕೂಡ ಇದು ಕಷ್ಟನ. ಈಗ ನಿಮಗೆ ಕಷ್ಟ ಅಂದರೆ ಎಲ್ರಿಗೂ ಕಷ್ಟ. ನೀವು ಬಹಳ ಕಷ್ಟ ಪಡಕ್ಕೆ ಹೋಗ್ಬೇಡ್ರಿ ಇದ್ರಾಗ. ಮತ್ತು ಹೊಳ್ಳಿ ಈಗ ನೋಡ್ರಿ, ಪ್ರತಿ ಸಬ್ಜೆಕ್ಟ್ ಒಳಗಡೆ ಒಂದು ಇಂತಿಷ್ಟು ಮಾರ್ಕ್ಸ್ ಅಂತ ನಾವು ಈಸಿ ಮಾರ್ಕ್ಸ್ ಇರ್ತಾವ, ಮೀಡಿಯಮ್ ಕ್ವಶನ್ಸ್ ಇರ್ತಾವ, ಮತ್ತು ಡಿಫಿಕಲ್ಟಿ ಕ್ವಶನ್ ಇರ್ತಾವ. ಮತ್ತು ನಮಗೆ ಈಸಿ ಮತ್ತು ಮೀಡಿಯಮ್ ಕ್ವಶನ್ಸನ್ನು ನಾವು ಟ್ಯಾಕಲ್ ಮಾಡಿ ಒಂದು 60 ಮಾಡಿದ್ರು ಕೂಡ ಸಾಕು ಜಿ ಕೆ ಪೇಪರ್ ಒಳಗೆ. ಬಟ್ 60 ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂತಂದರೆ ಹಿಂದಿನ ನಾವು ಏನು FD ಕ್ವಶನ್ ಪೇಪರ್ ಮತ್ತು ವಿಲೇಜ್ ಅಕೌಂಟ್ ಕ್ವಶನ್ ಪೇಪರ್ ನೋಡಿದ್ರೆ ಕಷ್ಟ ಆಗೈತಿ, ಗೊತ್ತೈತಿ. ಬಟ್ ನಾವು ಕಷ್ಟ ಆಗೈತಿ ಅಂತಂದ್ರೆ ಸುಮ್ಮನೆ ಕೈ ಕುಟ್ಕೊಂಡು ಕೂಡಕ್ಕೆ ಬರಂಗಿಲ್ಲ. ಪ್ರಯತ್ನ ಮಾಡ್ಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ಸ್ಮಾರ್ಟ್ ವರ್ಕ್ದ ದಾರಿ ನಮಗೆ ಸಿಗೋದಿಲ್ಲ. ಸುಮ್ಮನೆ ನಾವು ಕುತ್ಕೊಂಡು ಭಾಳ ವಿಚಾರ ಮಾಡೋಕ್ಕಿಂತ ಬದಲಿಗೆ ನಾವು ನದಿಯೊಳಗೆ ಅಥವಾ ಸಮುದ್ರದೊಳಗಡೆ ನಾವು ಜಿಗಿದ ನಾವು ಈಜಾಡಿದ್ರೆ ನಮಗೊಂದು ಅನುಭವ ಸಿಗುತ್ತೆ. ಸುಮ್ಮನೆ ವಿಚಾರ ಮಾಡಿದರೆ ಭಾಳ ಸಿಗೋದಿಲ್ಲ, ನಮಗೆ ಏನು ಗೊತ್ತಾಗೋಂಗಿಲ್ಲ. ಇದನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಪೇಪರ್ 2ದು ಕಾಮನ್ ಪೇಪರ್ ಇರ್ತೈತೆ ರೀ ಎಲ್ರಿಗೂ. ಅಂದರೆ ಕಾಮನ್ ಅಂತಂದರೆ ಇಟ್ಸ್ ಕಾಮನ್ ಸಿಲೆಬಸ್ ಫಾರ್ ಎವ್ರಿ ಎಕ್ಸಾಮ್ಸ್. ಐ ಹೋಪ್ ದಟ್ ಎವ್ರಿ ಒನ್ ರೈಟ್ ಫಾರ್ ಯುವರ್ ದ ಸಬ್ಜೆಕ್ಟ್ ಪೇಪರ್ ಇನ್ ಸೆಂಟ್ರಲ್ ಲೆವೆಲ್ ಆರ್ ಸ್ಟೇಟ್ ಲೆವೆಲ್ ಅಂತ ಹೇಳ್ತೀನಿ ನಾನು. ಈಗ ಟೀಚರ್ ಎಕ್ಸಾಮ್ಸ್ ಒಳಗಡೆ ಏನು ಬರುವಂಥ ಸಬ್ಜೆಕ್ಟ್, ಈಗ ನೀವು 6 to 12 ಅಂತೂ ಓದಿರ್ತೀರಿ, ಇನ್ನೂ ಕೂಡ ಓದಿಲ್ಲ ಅಂದ್ರೆ ಓದ್ರಿ. ನಿಮಗೆ ಈಗ ಕನ್ನಡ ತಗೋರಿ, ಇಂಗ್ಲೀಷ್ ತಗೋರಿ, ಮ್ಯಾಥಮೆಟಿಕ್ಸ್ ತಗೋರಿ, ಸೈನ್ಸ್ ಅಂತ ತಗೋರಿ, ಮ್ಯಾಥ್ಸ್ ತಗೋರಿ, ಸೋಷಿಯಲ್ ತಗೋರಿ, ಹಿಂದಿ ತಗೋರಿ, ಯಾವುದೇ ತಗೋರಿ. ಈಗ ನಿಮ್ಮ ಒಳಗಡೆ ಏನು ಟೀಚರ್ ಎಕ್ಸಾಮ್ಸದ್ದು ಏನು ಕಾಮನ್ ಸಿಲೆಬಸ್ ಅಂತ ಇದ್ದೇ ಇರ್ತೈತಿ ಎಲ್ಲ ಕಡೆ. ಪೇಪರ್ 2ದು ಸ್ಪೆಸಿಫಿಕ್ ಪೇಪರ್ ಇದ್ದ ಅದನ್ನು ಮಾಡ್ರಿ. ಈಗ ಕೆಇದವ್ರು ಏನಂತಂದ್ರೆ, ಹಿಂದೆ ಯಾವುದೇ ಟೀಚರ್ ಎಕ್ಸಾಮನ್ನು ರಿಕ್ರೂಟ್ಮೆಂಟ್ ಮಾಡಿಲ್ಲ ಅವರು ಪೇಪರ್ 2ಗೆ. ಈಗ ಅವರು ಒಂದು ಏನು ಏನು ಮಾಡ್ಬೋದು ಅಥವಾ ಯಾವ ಪ್ಯಾಟರ್ನ್ ಫಾಲೋ ಮಾಡ್ತಾರಂತಂದ್ರೆ, ಈ ಹಿಂದೆ ಅವರು ಕೆಸೆಟ್ ಎಕ್ಸಾಮನ್ನು ಪ್ರತಿಯೊಂದು ಸಬ್ಜೆಕ್ಟ್ ಒಳಗೆ ಮಾಡ್ಯಾರ. ಸೊ ಅಲ್ಲಿ ಅವ್ರಿಗೆ ಎಕ್ಸ್ಪರ್ಟ್ ಇರ್ತಾರೆ. ಓಕೆ, ಸೊ ಅವ್ರದ್ದು ಹೆಲ್ಪ್ ತೊಗೊಂಡು ಕ್ವಶನ್ ತೆಗಿಬೋದು. ಅದಕ್ಕೆ ನಾನು ನಿಮ್ಗೆ ಏನು ಸಲಹೆ ಕೊಡ್ತೀನಿ ಅಂತಂದರೆ, ಈಗ ನಿಮ್ಮ ಸಬ್ಜೆಕ್ಟ್ ಒಳಗೆ ಆದಂಥ ಕೆಲವೊಂದಿಷ್ಟು ಕ್ವಶನ್ ಕೆಸೆಟ್ಟಿದ್ದು ಕ್ವಶನ್ ಪೇಪರ್ ತಗೋರಿ ನಿಮ್ಮ ಸಬ್ಜೆಕ್ಟ್ ಮೇಲೆ. ಈಗ ಉದಾಹರಣೆಗೆ ನೀವು ಸೋಷಿಯಲ್ ಮಾಡಿದ್ರೆ ಸೋಷಿಯಲ್ ಸಂಬಂಧಪಟ್ಟಿದ್ದು, ಹಿಸ್ಟ್ರಿ, ಪೊಲಿಟಿಕಲ್, ಬಟ್ ಅಷ್ಟು ಡೀಪಾಗಿ ಹೋಗಲ್ಲ ಅಂದರೂ ಕೂಡ ನಿಮಗೆ ಅಲ್ಲಿಂದ ಒಂದು 10-15 ಪ್ರಶ್ನೆಗಳು ನಿಮಗೆ ಆ ಪರೀಕ್ಷಾದೊಳಗಡೆ ಏನು ಕ್ವಶನ್ ಪ್ಯಾಟರ್ನ್ ಕೂಡ ಇಂಪಾರ್ಟೆಂಟೇ, ಅದು ನಮ್ಗೆ ಅರ್ಥ ಆಗಬೇಕು. ಈಗ ಉದಾಹರಣೆ ನಾನು ಹೇಳ್ತೀನಿ ನೋಡಿ, ಲಿಟ್ರೇಚರ್ ಈಗ ನಮಗೆ ಹಿಂದೆ ಯಾವುದು ಕೂಡ ಎಕ್ಸಾಮ್ ಮಾಡಿಲ್ಲ ಕೆಸೆಟ್ ಒಳಗಡೆ ಬಿಟ್ಟರೆ. ಈಗ ನಾವು ಲಿಟ್ರೇಚರ್ ಒಳಗೆ ಹೆಂಗೆಲ್ಲ ಕ್ವಶನ್ ಬರ್ತಾವ ಅನ್ನೋದು ನಮಗೆ ಕೆಸೆಟ್ ಒಳಗಡೆ ಏನು ಕೇಳಿದವ್ರು ಕ್ವಶನ್ ಕೇಳಿರ್ತಾರಲ್ಲ, ಆ ಒಂದಿಷ್ಟು ಕ್ವಶನ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಗಂಟೆ ಏನು ಖರ್ಚಾಗಂಗಿಲ್ಲ. ಅದಕ್ಕೆ ಕೆಸೆಟ್ದು ಒಂದಿಷ್ಟು ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಸಬ್ಜೆಕ್ಟ್ ಒಳಗೆ, ಅದು ನಿಮ್ಗೆ ಹೆಲ್ಪ್ ಆಕೈತಿ ಖಂಡಿತವಾಗ್ಲು. ಯಾಕಂದ್ರೆ ಅದೇ ಕೆಇದವರು ಕೂಡ ಕೆಸೆಟನ್ನು ಕಂಡಕ್ಟ್ ಮಾಡ್ತಾರೆ. ಯಾಕಂದರೆ ಹಿಂದೆ ಯಾವುದು ಟೀಚರ್ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ, ಇದು ಒಂದು. ಇನ್ನೊಂದು ವಿಷಯ ಏನಂತಂದರೆ, ಈಗ ಯಾವುದು ನಮ್ಮ ಕೈಯಾಗಿತ್ತಿಲ್ಲ ಅದ್ರ ಬಗ್ಗೆ ಅಷ್ಟೇ ಚಿಂತೆ ಮಾಡಿರಿ. ನಾನು 100ಕ್ಕೆ 100 ಜಿ ಕೆ ಪೇಪರನ್ನು ಸಿಲೆಬಸನ್ನು ಕವರ್ ಮಾಡೋಕ್ಕಾಗತ್ತಾ ಅಂತ ನೀವು ಭಾಳ ಥಿಂಕ್ ಮಾಡತ್ತೀರಿ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಅದೆಲ್ಲ ನಮ್ಮ ಕೈಯಾಗಿಲ್ಲ ಅದು. ಯಾಕಂದರೆ ನಾವು ಮಾಡುವಷ್ಟು ಪ್ರಯತ್ನ ಮಾಡೋಣ, ಮುಂದೆ ಇದ್ದ. ಈಗ ನೀವು ಕೆಇ ಇಲ್ಲ ಅಂತಂದರೆ ಯಾಕೆ ನೀವು ಭಾಳ ವಿಚಾರ ಮಾಡ್ತೀರಿ? ಕೆಇ ಇಲ್ಲ ಅಂದರೆ HSTR ಇದೆ, HSTR ಇಲ್ಲ ಅಂದರೆ GPSTR ಇದೆ, ಹೌದಲ್ಲ? ಸೊ ಹಿಂಗೆ ಪರೀಕ್ಷೆಗಳು ನಮ್ಮ ಕಡೆ ಮುಂದೆ ಅದಾವ ಅಂತಂದರೆ, ಬಟ್ ನಾವು ಇವಾಗ ಪ್ರಾಮಾಣಿಕೆಯಿಂದ ಪ್ರಯತ್ನ ಪಡಬೇಕು, ಭಾಳ ಚಿಂತೆ ಮಾಡೋಕ್ಕೆ ಹೋಗ್ಬಾರ್ದು. ಇದು ಒಂದು ನಿಮಗೆ ಗೊತ್ತಿರಲಿ. ಮತ್ತೊಂದು ನಿಮಗೆ ಏನಂತಂದರೆ, ಈಗ ಸಾಮಾನ್ಯವಾಗಿ
ಇನ್ನು ಮುಂದೆ ಏನಾದ್ರು GPS HST ಕಾಲ್ಫಾರ್ಮ್ ಆದ್ರೆ ಏನು ಕತೆ, ನಾವು ಇಲ್ಲಿವರೆಗೆ ನಾವು ಕ್ರೈಸಿಗೆ ಓದಿರ್ತೀವಿ ಅಂತ. ನಿಮ್ಗೆ ಹಂಗೆ ಅನ್ಸಿರ್ತದ, ನೀವು ಓದಿರೋದು ಎಲ್ಲಿ ಹೋಗಿರಂಗಿಲ್ಲ, ನಿಮ್ಮದೇ ಸಬ್ ಕಾನ್ಷಿಯಸ್ ಮೈಂಡ್ ಒಳಗೆ ಇರ್ತದ. GPST ಒಳಗೂ ಒಂದು 25 GK ಇದ್ದೇ ಇದೆ ತಾನೇ, HST ಒಳಗೂ ಒಂದು GK ಇದ್ದೇ ಇದೆ ತಾನೇ. ಇಲ್ಲಿದ್ದು ಹೆಲ್ಪ್ ಅಲ್ಲಿ ಆಗುತ್ತೆ. ನೀವು ಬಹಳ ನಾವು ಶಾಣೆತನ ಮಾಡಕ್ ಹೋದ್ರೆ ಇಲ್ಲಿಂದ ನಾವು ಅಲ್ಲಿ ಕಳ್ಕೊಬೇಕಾಗತ್ತ, ಅಲ್ಲಿಂದ ಇಲ್ಲಿ ಕಳ್ಕೊಬೇಕಾಗತ್ತ. ನಾವು ಏನು ಓದಾತೀವಲ್ಲ ಅದೆಲ್ಲ ಪಡ್ಕೊಳ್ಳಿಕ್ಕೆ ಓದಾತೀವಿ ಅಂತ ನೀವೊಂದು ನಿರ್ಧಾರಕ್ಕೆ ಬರ್ರಿ, ಗಟ್ಟಿ ನಿರ್ಧಾರಕ್ಕೆ ಬರ್ರಿ. ಖಂಡಿತವಾಗ್ಲೂ ಕೂಡ ನಿಮ್ಗೆ ನೀವು ಓದಿರೋದು ಇಂದೆಲ್ಲ ಮುಂದಿನ ದಿನ ನಿಮ್ಗೆ ಹೆಲ್ಪ್ ಆಗುತ್ತೆ. ಜಾಸ್ತಿ MCQ ಬಿಡಿಸ್ರಿ. MCQವಿಂದ ನಿಮ್ಗೆ ಗೊತ್ತಾಕೈತಿ ನಾನು ಏನು ಓದಾತೀನಿ, ಎಲ್ಲಿ ಓದಾತೀನಿ, ಎಷ್ಟು ಓದಬೇಕು, ಏನು ಓದಬಾರ್ದು ಅಂತ. ಸಾಧ್ಯ ಆದಷ್ಟು ನೀವು MCQವನ್ನು ಕಲೆಕ್ಟ್ ಮಾಡಿರಿ ನಿಮ್ಮ ಒಂದು ಸಬ್ಜೆಕ್ಟ್ ಮೇಲೆ ಮತ್ತು ಒಂದು GK ಪೇಪರ್ ಮೇಲೆ. ಮತ್ತು ಅದೇ ರೀತಿಯಾಗಿ ನೀವು ಒಂದು ಕ್ವಶನನ್ನು ಬಿಡಿಸಿರ್ತೀರಿ, ಆ ಕ್ವಶನ್ ರಿಲೇಟೆಡ್ ಏನು ಆಪ್ಷನ್ಸ್ ಇರ್ತಾವಲ್ಲ, ಆ ಆಪ್ಷನ್ಸ್ ಮೇಲೆ ಮತ್ತೆ ಒಂದಿಷ್ಟು ಕ್ವಶನ್ಸ್ ಆಗಿರ್ತಾವ. ನೀವೇನು ಮಾಡಿ ಗೂಗಲಲ್ಲಿ ನೀವು ಅದನ್ನು ಕ್ವಶನನ್ನು ಟೈಪ್ ಮಾಡಿ ಅದಕ್ಕೆ ಮತ್ತೊಂದು MCQ ಕೇಳಿದರೆ ಅದು ಕೊಡ್ತದೆ ನಿಮಗೆ. ಅದ್ರ ಮೇಲೆ ಏನಾದರೂ ಕ್ವಶನ್ಸ್ ಆಗಿದ್ರೆ ಅದೇನು ಮತ್ತೆ ನೀವು ಅದನ್ನು ಸಾಲ್ವ್ ಮಾಡಿ, ಹಿಂಗೂ ಕೂಡ ನೀವು ಮಾಡ್ಬೋದು. ನಿಮಗೇನಾದರೂ ಹಿಂದಿನ ವರ್ಷದ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ಕ್ರೈಸ್ದು, HSTRದು, GPSTRದು, KVS, NVSದು ಮತ್ತು CTETದು ಅಂತಂದ್ರೆ ನನ್ನನ್ನು ನೀವು ಸಂಪರ್ಕಿಸ್ಬೋದು. ಸಂಪರ್ಕಿಸುವ ಸಂಖ್ಯೆಯನ್ನು ಕೆಳಗಿನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೂಡ ನಾನು ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಸಂಪರ್ಕಿಸ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.